ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ ಬಂಗು ಅನ್ಯೊನ್ ಸ್ಕಿನ್ ಟೋನ್ ಏನೈತಿ ಎಲ್ಲಾನು ದೂರ ಮಾಡಿ ಟ್ಯಾನ್ ಸಹಿತ ದೂರ ಮಾಡಿ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಮತ್ತು ಹೊಳಪಾಗಿ ಇಟ್ಕೋಬೇಕು ಅಂತ ಅಂದ್ರೆ ಇವತ್ತು ನಾನು ಹೇಳುವಂಥ ಮಸಾಜು ಮತ್ತು ಫೇಸ್ ಪ್ಯಾಕನ್ನು ನೀವು ಹಾಕೋದ್ರಿಂದ ನಿಮ್ಮ ಸ್ಕಿನ್ನು ಕಲರಹಿತವಾಗುತ್ತಾ ಮತ್ತು ಹೊಳಪಾಗೋದ್ರಲ್ಲಿ ಎರಡು ಮಾತಿಲ್ಲ. ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಒಳ್ಳೆಯದು. ಇಲ್ಲಿ ನೋಡಿ, ನಾನು ಫಸ್ಟಿಗೆ ಹಸಿ ಹಾಲು ತೊಗೊಂಡೋಗ್ತೀನಿ. ಇದನ್ನು ಫಸ್ಟ್ ನಾನು ಭಾಳಷ್ಟು ವಿಡಿಯೋಗಳನ್ನ ಹೇಳಿದ್ದೀನಿ, ಅಪ್ಲೈನು ಮಾಡಿ ತೋರಿಸಿದ್ದೀನಿ. ನೋಡದೆ ಇರೋರಿಗೆ ಇದೊಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ನಾನು ಮತ್ತೆ ಇದನ್ನ ಹಾಕಿ ತೋರಿಸಿದ್ದೀನಿ. ನಾನು ಇಲ್ಲಿ ಇದ್ರ ಜೊತೆಗೆ ನೀವು ಗ್ಲಿಸರಿನ್ ಆದ್ರೂ ನೀವು ಬಳಸ್ಕೋಬೋದು. ಹಾಲಿನ ಜೊತೆಗೆ ನೀವು ಗ್ಲಿಸರಿನ್ ಆದರೂ ಬಳಸ್ಕೋಬೋದು. ಇಲ್ಲ ಅಂತಂದ್ರೆ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆನಾದರೂ ನೀವು ಬಳಸ್ಕೋಬೋದು. ಇದನ್ನು ನೀವು ಒಂದು ದಿನಕ್ಕೆ 2 ಸರ್ತಿ ಮಾಡಬೇಕಾಗತ್ತೆ. ಬೆಳಗ್ಗೆ ಒಂದು ಟೈಮು ನೀವು ಸ್ನಾನಕ್ಕೂ ಮುಂಚೆ ಇದನ್ನ ಮಾಡಿರಿ. ಆಮೇಲೆ ರಾತ್ರಿ ಮಲಗೋವಾಗ ಈ ಒಂದು ಗ್ಲಿಸರಿನು ಮತ್ತು ಹಸಿ ಹಾಲನ್ನು ನೀವು ಹಾಕಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮಾತ್ರ ಗ್ಲಿಸರಿನ್ ಇಲ್ಲಪ್ಪ ಅಂತಂದ್ರೆ ನೀವು ಕೊಬ್ಬರಿ ಎಣ್ಣೆನ ನೀವು ಹಾಕ್ಕೊಂಡು ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ನನಗೆ ಹಸಿ ಹಾಲು ಹಾಕ್ಕೊತೀನಿ. ನಾನು ಕೊಬ್ಬರಿ ಎಣ್ಣೆನ ನಾನು ಜಾಸ್ತಿ ಯೂಸ್ ಮಾಡೋದು. ಅದ್ರ ಜೊತೆಗೆ ಒಂದೊಂದು ಸರ್ತಿ ನಾನು ಗ್ಲಿಸರಿನನ್ನು ಒಂದೊಂದು ಸರ್ತಿ ನಾನು ಹಾಕ್ತಿರ್ತೀನಿ. ನಾನು ಒಂದೇ ರೀತಿಯಾಗಿರುವಂಥ ಫೇಸ್ ಪ್ಯಾಕನ್ನು ಹಾಕ್ಬೋದು, ಒಂದೇ ರೀತಿಯಾಗಿರುವಂಥದ್ದು ಮಾಡೋಕೆ ಹೋಗಲ್ಲ. ನೋಡ್ರಿ, ಕೊಬ್ಬರಿ ಎಣ್ಣೆನ ತೊಗೊತೀನಿ. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು ತೊಗೊಂಡು ಚೆನ್ನಾಗಿದ್ದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡ್ರಿ, ನೀವು ಫಸ್ಟಿಗೆ ನೀವು ಯೂಸ್ ಮಾಡುವಾಗ ನಾನು ಹೇಳ್ತೀನಿ, ಇಲ್ಲೇ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ವಿಡಿಯೋನ. ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ನಾವು ಹಾಕಿ ಮಸಾಜ್ ಮಾಡಿದಾಗ ನಮ್ಗೆ ಎಲ್ಲೂ ನಿಮ್ಗೆ ಡೆಡ್ ಸ್ಕಿನ್ನನ್ನು, ನನ್ನ ಸ್ಕಿನ್ನಲ್ಲೇ ಡೆಡ್ ಸ್ಕಿನ್ ಬರಲ್ಲ. ಯಾಕಂತಂದ್ರೆ ಪ್ರತಿದಿನ ನಾನು ಯಾವುದಾದ್ರೂ ಒಂದು ಪ್ಯಾಕ್ ಹಾಕ್ತಾನೆ ಇರ್ತೀನಿ. ಹಾಗಾಗಿ ಇಲ್ಲಿ ಡೆಡ್ ಸ್ಕಿನ್ ನನಗೆ ಬರಲ್ಲ ಅಂತ ಅನ್ಕೊತೀನಿ. ಈ ರೀತಿ ನೀವು ಹಾಕಿ ಚೆನ್ನಾಗಿ ನೀವು ಮಸಾಜ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ನಲ್ಲಿರುವಂಥ, ನೀವು ಸೋಪ್ ಹಚ್ಚಿ ನೀವು ಕ್ಲೆನ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೂ ಸಹಿತ ನಾವು ಈ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ನಾವು ಈ ರೀತಿ ಹಾಕಿ ನಾವು ಒಂದು ಸ್ವಲ್ಪ ಒಣಗಿದ ತಕ್ಷಣ ಇನ್ನೊಂದು ಸ್ವಲ್ಪ ಹಸಿ ಹಾಲು ಹಾಕೋರಿ. ಹಸಿ ಹಾಲು ಹಾಕ್ಕೊಂಡು ಮತ್ತೆ ನೀವು ಅದನ್ನ ಮಸಾಜ್ ಮಾಡಿ ಸ್ವಲ್ಪ ನೋಡಲಿ ಇದು ಒಣಗ್ದಂಗೆ ಆಯಿತು. ಮತ್ತೆ ನಾನಿಲ್ಲಿ ಹಸಿ ಹಾಲು ಹಾಕ್ಕೊತೀನಿ. ಹಸಿ ಹಾಲು ಹಾಕ್ಕೊಂಡು ಮತ್ತೆ ನನಗೆ ಅಪ್ಲೈ ಮಾಡ್ಕೊತೀನಿ. ಈ ರೀತಿ ಅದು ಒಣಗ್ದಂಗೆ ನೀವು ಅಪ್ಲೈ ಮಾಡ್ಕೊತ ಹೋದ್ರಿಂದ ನಿಮ್ಮ ಸ್ಕಿನ್ನಿರುವಂಥ ಡೆಡ್ ಸ್ಕಿನ್ ಏನೈತಿ ಎಲ್ಲಾನು ಹೋಗ್ಬಿಡ್ತೈತಿ. 1-2 ಸರ್ತಿ 3 ಸರ್ತಿ ನೀವು ಈ ಒಂದು ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನೀವು ಹಾಲು ಕೊಬ್ಬರಿ ಎಣ್ಣೆ ಅಥವಾ ಹಾಲು ಮತ್ತು ಇದು ಗ್ಲಿಸರಿನಿಂದ ನೀವು ಈ ಮಸಾಜ್ ಮಾಡಿದಾಗ ನಿಮ್ಮ ಸ್ಕಿನ್ನಿರುವಂಥ ಡೆಡ್ ಸ್ಕಿನ್ ಎಲ್ಲ ಕಿತ್ಕೊಂಡು ಹೋಗುತ್ತಾ. ನಂತರ ನಾವು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟು ಇದರೊಳಗೆ ಸಿಗುತ್ತೆ. ಅದಕ್ಕೋಸ್ಕರ ನೋಡಲಿ ಈ ರೀತಿ ನೋಡಿರಿ. ಇದು ಯಾವುದೇ ರೀತಿ ನನಗಿಲ್ಲಿ ಡೆಡ್ ಸ್ಕಿನ್ ಬರಲ್ಲ. ಯಾಕಂತ ಅಂದರೆ ನಾನು ಪ್ರತಿದಿನ ಈ ಒಂದು ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ಫಸ್ಟಿಗೆ ನಾನು ಕೊಬ್ಬರಿ ಎಣ್ಣೆ ಹಸಿ ಹಾಲು ಹಾಕಿ ನಾನು ಈ ರೀತಿ ಮಸಾಜ್ ಮಾಡಿದಾಗ ಎಲ್ಲನೂ ನಮ್ಮ ಸ್ಕಿನ್ ಇರುತ್ತೆ. ಎಲ್ಲವೂ ಒಂದು ರೀತಿ ಪೌಡ್ರ್ ರೀತಿ ಎಲ್ಲ ನಮ್ಮ ಕೈಗೆ ಸಿಗುತ್ತೆ. ನೀವು ಫೇಸ್ ವಾಶ್ ಮಾಡ್ಕೋರಿ, ಕೈಯೇನೋ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡು ನೀವು ಈ ರೀತಿ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ, ಹಸಿ ಹಾಲು ಅಥವಾ ಹಸಿ ಹಾಲು ಗ್ಲಿಸರಿನಿಂದ ನೀವು ಈ ರೀತಿ ನೀವು ಇನ್ನೊಂದು ಹೇಳ್ತೀನಿ, ಹಸಿ ಹಾಲು ನನಗೊಬ್ಬರು ಹಸಿ ಹಾಲು ಕೊಬ್ಬರಿ ಎಣ್ಣೆ ಆಗಿ ಬರಲ್ಲ ಅಂತ ಅನ್ನೋರು ನೀವು ಹಸಿ ಹಾಲು ಗ್ಲಿಸರಿನನ್ನು ನೀವು ಟ್ರೈ ಮಾಡಿ ನೋಡ್ರಿ. ಈ ರೀತಿ ಮಾಡ್ತಾ ಹೋದಾಗ ನಾವು ಈ ರೀತಿ ಈ ಒಣಗುತ್ತಲ್ಲ, ನಾವು ಈ ರೀತಿ ಹಿಂಗೆ ತಿಕ್ಕದಾಗ ಏನಾಗುತ್ತೆ, ಇಲ್ಲಿ ನಮ್ಗೆ ಡೆಡ್ ಸ್ಕಿನ್ ಬರುತ್ತೆ. ನಾನು ನೋಡ್ರಿ, ನನಗೆ ಒಂಚೂರು ಇಲ್ಲ. ನಾನು ಹಳೆ ವಿಡಿಯೋಗಳಿಗೆ ತೋರಿಸಿದಾಗ ನೀವು ನೋಡ್ಬೋದು ಬೇಕಾದಷ್ಟು ನನಗೆ ಡೆಡ್ ಸ್ಕಿನ್ನು ಬಂದೈತಿ. ನೋಡ್ರಿ, ಈ ರೀತಿ ನೀವು ಮಾಡ್ಕೊಂಡು ಹೋದಾಗ ನಿಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಕೊಳೆ ಇರುತ್ತೋ, ಆಮೇಲೆ ಡೆಡ್ ಸ್ಕಿನ್ ಏನಿರುತ್ತೋ ಎಲ್ಲನೂ ಇದು ತೆಗೆದುಹಾಕ್ಬಿಡ್ತೈತಿ. ನೋಡ್ಬೋದು, ನೀವು ಟ್ರೈ ಮಾಡಿ ನೋಡಿರಿ. ಯಾವುದೇ ರೀತಿ ಇಲ್ಲಿ ನಮ್ಗೆ ಡೆಡ್ ಸ್ಕಿನ್ನು ಜಾಸ್ತಿ ಬರೋಂಗಿಲ್ಲ ನನಗೆ. ಯಾಕಂದರೆ ನಾನು ಪ್ರತಿದಿನ ಪ್ಯಾಕ್ ಹಾಕೋದ್ರಿಂದ ಒಂದು ಹಸಿ ಬಟ್ಟೆ ತೊಗೊಂಡು ನಾನು ಚೆನ್ನಾಗಿದ್ದನ್ನ ಸಿಗಲ್ಲ. ನೀವು ಪ್ರತಿದಿನ ನೀವು ಇದನ್ನ ಮಾಡ್ಕೊತ ಬರೀಬೇಕಾದ್ರೆ ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆ ಕಂಡು ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೋಡ್ರಿ, ಎಲ್ಲೆಲ್ಲಿ ಒಂದು ಸ್ವಲ್ಪ ಏನೋ ಕಾಣಿಸ್ತೈತೆ ನೋಡ್ರಿ, ಹೌದಾ, ಕಾಣಿಸ್ತಿರ್ಬೋದು ನಿಮ್ಗೆ. ಈ ರೀತಿ ನಾವು ಫಸ್ಟಿಗೆ ನಾವು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಆಗೈತಿ. ಈಗ ನಾನು ಹಸಿ ಬಟ್ಟೆ ತೊಗೊಂಡು ಚೆನ್ನಾಗಿದ್ದನ್ನ ನಾನು ಒರೆಸ್ಕೊತೀನಿ. ನಿಮ್ಗೆ ಹಿಂದ್ಗುಡ್ಲೇ ಪ್ಯಾಕ್ ಹಾಕಕ್ಕೆ ಆಗಲಿಲ್ಲ ಅಂತ ಅಂದರೆ ಈಗ ಬೆಳಗ್ಗೆ ಎದ್ದು ನಮ್ಗೆ ಪ್ಯಾಕ್ ಹಾಕೋಕ್ಕಾಗಲ್ಲ. ನೀವು ಹೊರಗೆ ಅಡ್ಡಾಡ್ತೀನಿ ಅಂತ ಅನ್ನೋದಾದ್ರೆ ದಯವಿಟ್ಟು ನೀವು ಸಾಯಂಕಾಲ ಹೊತ್ತು ನೀವು ಪ್ಯಾಕ್ ಹಾಕೋದು ಒಳ್ಳೆಯದು. ಅಂದರೆ ನಮ್ಗೆ ಸ್ಕಿನ್ನು ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಈಗ ನಾವು ಪ್ಯಾಕ್ ಹಾಕ್ಕೊಂಡು ನಾವೆಲ್ಲ ಹೊರಗೆ ಅಡ್ಡಾಡಿದ್ವಿ ಅಂದರೆ ನಾವು ಹಾಕಿದ್ದೇನು ಉಪಯೋಗ ಹೊಂದಂಗಿಲ್ಲ. ಅದಕ್ಕೋಸ್ಕರ ನೋಡ್ರಿ, ಬೆಳಗ್ಗೆ ಒಂದು ಟೈಮು ನೀವು ಈ ರೀತಿ ಮಾಡಿಕೊಂಡು ಸ್ನಾನ ಮಾಡಿಬಿಟ್ರಿ ಅಂದರೆ ನಿಮಗಿದು ಪೂರ್ತಿಯಾಗಿ ಸ್ಕಿನ್ನು ಕ್ಲಿಯರ್ ಆಗಿಬಿಡ್ತೈತಿ. ನಾವು ಸಂಜೆ ಟೈಮಲ್ಲಿ ನೀವು ಒಂದು ಪ್ಯಾಕ್ ಹಾಕ್ತಿರ್ತಿಲ್ಲ, ಆ ಟೈಮಲ್ಲೂ ಒಂದು ಸರ್ತಿ ಇದನ್ನ ಮಾಡಿಕೊಂಡು ನಂತರ ನೀವು ಪ್ಯಾಕನ್ನು ಹಾಕ್ಕೊಂಡ್ರೆ ನಿಮಗೆ ಡಬಲ್ ರಿಸಲ್ಟ್ ಸಿಗೋದ್ರಲ್ಲಿ ಎರಡು ಮಾತಿಲ್ಲ. ಟ್ರೈ ಮಾಡಿ ನೋಡ್ರಿ ನೀವು. ಈಗ ನಾನು ಇಲ್ಲಿ ನೋಡ್ರಿ, ನಾನು ಕೈಯಲ್ಲೇ ಹಾಕ್ಕೊತೀನಿ. ಸ್ವಲ್ಪ ಮೊಲೇಟಿ ಪೌಡ್ರ್ ತೊಗೊಂಡಿದ್ದೀನಿ. ನಾನಲ್ಲಿ ಮೊಸರು ತೊಗೊತೀನಿ. ಯಾಕಂತ ಅಂದ್ರೆ ನನಗೆ ಎಲ್ಲ ಟ್ಯಾನ್ ಆಯಿತು, ಆಮೇಲೆ ಕಪ್ಪು ಕಲೆ ಏನೈತೆ ಅದೆಲ್ಲ ನನಗೆ ಕ್ಲೀನ್ ಆಗಬೇಕು. ಆಮೇಲೆ ನಾನಿಲ್ಲಿ ಅಂಗಡಿಯಿಂದ ತಂದಿರುವಂಥ ಮೊಸರನ್ನ ನಾನು ಹಾಕ್ಕೊಂಡು ಹೋಗ್ತೀನಿ. ಯಾಕಂದರೆ ನನಗೆ ನಾನು ಜಾಸ್ತಿ ಕಲೆ ಇರೋರು ಮಾತ್ರ ನೀವು ಮನೆಯಲ್ಲಿ ಹಪ್ಪಾಗಿರುವಂಥ ಮೊಸರನ್ನ ಬಳಸೋದು ಭಾಳ ಉತ್ತಮ. ಈ ರೀತಿ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಮೊಸರು ಮತ್ತು ಈ ಮೊಲೇಟ್ ಪೌಡ್ರ್ ತೊಗೊಂಡು ನಾನು
ಆಮೇಲೆ ನೀವು ಮೊಲೆಟಿ ಪೌಡ್ರ್ ಯೂಸ್ ಮಾಡುವಾಗ ಫಸ್ಟಿಗೆ ಒಂದು ಸರ್ತಿ ನೀವು ಚೆನ್ನಾಗಿ ಇದನ್ನ ಸೋಸ್ಕೊಂಡು ಆದ ನಂತರ ಯೂಸ್ ಮಾಡಿರಿ. ಯಾಕಂತ ಅಂದರೆ ಇದ್ರೊಳಗೆ ಇದು ಜಾಸ್ತಿ ರಫ್ ಆಗಿರುತ್ತೆ. ಯಾಕಂತ ನಾವು ಕಟ್ಟಿಗೆ ಪೌಡ್ರ್ ಇರುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಚೆನ್ನಾಗಿ ಇದನ್ನ ಸೋಸಿ ಆದಮೇಲೆ ನಾವು ಇದನ್ನ ಯೂಸ್ ಮಾಡಬೇಕಿಲ್ಲ ಅಂತ ಅಂದ್ರೆ ಹಂಗೆ ಹಾಕಿದ್ವಿ ಅಂದ್ರೆ ನಾವು ಥರ. ಆಮೇಲೆ ನಾವು ಲಾಸ್ಟಿಗೆ ನಾವು ಫೇಸ್ ವಾಶ್ ಮಾಡುವಾಗ ರ್ಯಾಷಸ್ ಸ್ವಲ್ಪ ತಿಕ್ಕಿ ತೊಳೆದಾಗ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಚೆನ್ನಾಗಿ ಇದನ್ನು ಸೋಸ್ಕೊಂಡ ನಂತರ ನೋಡಲಿ ಜಾಸ್ತಿ ಬಟ್ಲಿಗೆ ಹಾಕ್ಕೊಂಡು ಬಟ್ಲಿಂದ ಎಲ್ಲನೂ ಜಾಸ್ತಿ ಹಾಕ್ಕೊಂಡು ಅದನ್ನು ವೇಸ್ಟ್ ಮಾಡಿ ಚೆಲ್ಲೋದಕ್ಕಿಂತ ಈ ರೀತಿ ಕೈಯಲ್ಲಿ ಹಾಕ್ಕೊಂಡ್ರೆ ನಾವು ಫೇಸ್ ಪ್ಯಾಕನ್ನು ಹಾಕ್ಕೊಂಡ್ರೆ ಎಲ್ಲೂ ವೇಸ್ಟ್ ಆಗಂಗಿಲ್ಲ ನಮ್ಗೆ. ಇದು ಒಂದು ಟಿಪ್ ಅನ್ಕೊತೀನಿ ನಿಮಗೆ. ನೋಡಲಿ ನಾನು ಕಣ್ಣು ಕೆಳಗೆ ಇದನ್ನ ಎಲ್ಲ ಕಡೆ ನೀವು ಹಾಕ್ಬೋದು. ಕಣ್ಣು ನೋಡಲಿ ಇಲ್ಲಿ ಎಲ್ಲ ಕಡೆಯೂ ನೀವು ಇದನ್ನ ಕರೆಕ್ಟಾಗಿ ಹಾಕೋರಿ. ನಿಮ್ಗೆ ಎಲ್ಲಿ ಬಂಗು ಜಾಸ್ತಿ ಇರುತ್ತೋ, ಎಲ್ಲಿ ಕಪ್ಪು ಕಲೆಗಳು ಜಾಸ್ತಿ ಇದಾವೋ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿನ ನೀವು ಇದನ್ನ ಅಪ್ಲೈ ಮಾಡ್ಕೊರಿ. ಈ ರೀತಿ ಯಾವುದೇ ಪ್ಯಾಕ್ ಹಾಕಿದ್ರು ನಾವು ಕತ್ತು ಭಾಗ ಮಾತ್ರ ಮರಿಬಾರ್ದು. ನೋಡ್ರಿ ಈ ರೀತಿ ನಾವು ಪೂರ್ತಿಯಾಗಿ ಕತ್ತು ಭಾಗಕ್ಕೂ ನಾವು ಹಚ್ಕೊಂಡು ಇದನ್ನು ನಾನು 15 ನಿಮಿಷ ಅಂದರೆ ಸೆಮಿ ಡ್ರೈ ಆಗೋವರೆಗೂ ನಾನು ಇದನ್ನ ಒಣಗೋದಕ್ಕೆ ಬಿಡ್ತೀನಿ. ನಂತರ ನಿಮ್ಮ ಎದುರಿಗೆ ನಾನು ಬರ್ತೀನಿ. ನೋಡ್ರಿ ಇದು ಒಂದು ರೀತಿ ಸೆಮಿ ಡ್ರೈ ರೀತಿ ಪೂರ್ತಿ ಒಣಗಿಲ್ಲ, ಸೆಮಿ ಡ್ರೈ ರೀತಿ ಇದು ಒಣಗಿತ್ತೀಗ. ನಾನು ಇದನ್ನು ಸಾವಕಾಶವಾಗಿ ಸ್ವಲ್ಪ ನೀರು ಹಚ್ಕೊಂತ ಈ ರೀತಿ ಮಸಾಜ್ ಮಾಡಬೇಕು. ಸಾವಕಾಶವಾಗಿ ನೀವು ಫಸ್ಟ್ ಟೈಮು ಮಸಾಜ್ ಮಾಡ್ತೀನಿ ಅಂದಾಗ ಫಸ್ಟ್ ಡೇ ಹಾಕಿದಾಗ ಒಂದು ಸರ್ತಿ ಫಸ್ಟ್ನೇ ಟೈಮ್ ಮಸಾಜ್ ಮಾಡಿಕೊಂಡು ತೆಗೆದುಬಿಡ್ರಿ. ಪ್ರತಿದಿನ ಯೂಸ್ ಮಾಡ್ತೀನಿ ಅಂದಾಗ ಪ್ರತಿದಿನ ನೀವು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ನೇ ದಿನ ಮತ್ತು 2ನೇ ದಿನ ನೀವು ಹಸಿ ಹಾಲು ಏನೋ ಕೊಬ್ಬರಿ ಎಣ್ಣೆ ಅಥವಾ ಗ್ಲಿಸರಿನ್ ಹಾಕಿ ನೀವು ಮಸಾಜ್ ಮಾಡ್ತಿರಲ್ಲ ಅಷ್ಟು ಸಾಕು. 2ನೇ ದಿನದಿಂದ ನೋಡ್ರಿ ಈ ರೀತಿ ಸಾವಕಾಶವಾಗಿ ಮಸಾಜ್ ಮಾಡ್ಕೊತ ಈ ಒಂದು ಫೇಸ್ ಪ್ಯಾಕನ್ನು ನೀವು ತೆಗಿಬೇಕಾಗತ್ತೆ. ನಾನು ಹೇಳ್ದಂಗೆ ಫಸ್ಟ್ ಟೈಮ್ ಯೂಸ್ ಮಾಡೋಕ್ಕಂತಾಗ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಿರಿ ಅಂದಾಗ 1ನೇ ದಿನ ಅಷ್ಟೇ ನೀವು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ತೆಗೀರಿ ಈ ರೀತಿ. ಅಂದರೆ ನಮಗೆ ಇಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಇಂಥ ಎಲ್ಲನೂ ನಮ್ಗೆ ಇಲ್ಲಿ ಹೋಗ್ಬಿಡ್ತೈತಿ. ಹಾಗಾಗಿ ಜಾಸ್ತಿ ಒತ್ತಿ ಸ್ಕ್ರಬ್ ಮಾಡೋಕೆ ಹೋಗ್ಬೇಡ್ರಿ. ಮೇಲ್ಮೇಲೆ ಈ ರೀತಿ ಸ್ಕ್ರಬ್ ಮಾಡಿ. ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ನೀವು ಹಸಿ ಹಾಲು ಬೇಕಿದ್ರೆ ಮೇಲೆ ಹಾಕೋಬೋದು. ಇಲ್ಲ ಅಂತಂದರೆ ಜೇನುತುಪ್ಪ ಮತ್ತು ರೋಸ್ ವಾಟರ್ ಹಾಕೋಬೋದು. ಇಲ್ಲ ಲಿಂಬೆ ಹಣ್ಣಿನ ರಸ ಜೇನುತುಪ್ಪ ಹಾಕೋಬೋದು. ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಅನಿಸುತ್ತೋ ಅದನ್ನು ನೀವಿಲ್ಲಿ ಬಳಸ್ಕೋಬೋದು. ನೋಡಿರಿ ಈ ರೀತಿ ನೋಡ್ಬೋದು ನನ್ನ ಸ್ಕಿನ್. ನೀವು ಇದನ್ನು ಒಂದು ಸರ್ತಿ ನೀವು ಯೂಸ್ ಮಾಡಿದಾಗಲೇ ನಿಮಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಎಷ್ಟೋ ಜನ ಇದ್ರದ್ದು ಬೆನಿಫಿಟ್ಸನ್ನು ತೊಗೊಂಡಿದ್ದಾರೆ ಮನ್ಯಾಗ. ನಿಮ್ಮ ಸ್ಕಿನ್ನು ಇಷ್ಟು ಸಾಫ್ಟು ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನಲ್ಲಿ ಒಂದು ಕಲೆನೂ ಸಹಿತ ಇದರಿಂದ ಹೋಗುತ್ತೆ. ನೋಡಿರಿ ಇಲ್ಲಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಅಂದರೆ ನೋಡ್ಬೋದು. ನಾವು ಮುಖ ಒರೆಸುವಾಗ ಯಾವುದೇ ರೀತಿ ರಫ್ ಆಗಿರುವಂಥ ಒಂದು ಬಟ್ಟೆ ತೊಗೊಂಡು ಒರೆಸ್ಬಾರ್ದು. ಈ ರೀತಿ ಸ್ಮೂತ್ ಇರೋಗಿರುವಂಥ ಬಟ್ಟೆ ತೊಗೊಂಡು ನಾವು ಒರೆಸ್ಕೋಬೇಕಾಗತ್ತೆ. ಕಾಟನ್ ಬಟ್ಟೆ ಆಗಲಿ ಟೀ ಶರ್ಟಿನ ಬಟ್ಟೆ ಆಗಲಿ ಅಂತ ತೊಗೊಂಡು ಒರೆಸ್ಕೋಬೇಕಾಗತ್ತೆ. ಆಮೇಲೆ ತಿಕ್ಕಿ ಒರೆಸ್ಬಾರ್ದು. ಈ ರೀತಿ ಟ್ಯಾಪ್ ಮಾಡ್ಕೊತ ಒರೆಸ್ಬೇಕಾಗತ್ತೆ. ನೋಡಿರಿ ನಮ್ಮ ಮೊಲೆಟಿ ಪೌಡ್ರನ್ನ ಫೇಸ್ ಪ್ಯಾಕಿಂದ ಎಷ್ಟೊಂದು ನಮ್ಮ ಸ್ಕಿನ್ನು ಕಳೆಗುಂದಿರೋ ಸ್ಕಿನ್ನು ಕಳೆ ಹೊಂತೈತಿ, ಕಲೆ ಇರುವಂಥ ಸ್ಕಿನ್ನು ಕಲೆ ರಹಿತ ಆಗುತ್ತೆ. ಹಂಗೆ ರಫ್ ಆಗಿರುವಂಥ ಸ್ಕಿನ್ ಸಾಫ್ಟ್ ಆಗುತ್ತೆ. ಇನ್ನೂ ಏನೆಲ್ಲ ಬೇಕಲ್ಲ ನಮ್ಗೆ. ಇಷ್ಟು ಒಂದು ಈಗ ಒಳ್ಳೆ ನಮಗೆ ಸ್ಕಿನ್ಗೆ ಇದು ಬೆನಿಫಿಟ್ಸ್ ಐತಿ ಅಂತಂದ್ರೆ ನಾವು ಯಾಕೆ ಈ ಒಂದು ಫೇಸ್ ಪ್ಯಾಕನ್ನು ನಾವು ಟ್ರೈ ಮಾಡಬಾರ್ದು. ಇಷ್ಟಾದಮೇಲೆ ನಾನಿಲ್ಲಿ ತಪ್ಪದೇನೆ ಏನು ಹೇಳ್ತೀನಿ ನಾನು, ಮಾಯ್ಶ್ಚರೈಸರು ನಿಮಗೆ ಯಾವುದು ನೀವು ಮನೇಲಿ ಯೂಸ್ ಮಾಡ್ತಿರ್ತೀವಿ. ನಾನು ಫೋನ್ ಮಾಡಿ ಕೇಳಿರ್ತಾರೆ, ನಾವು ಇದನ್ನ ನೀವು ತೋರಿಸಿದ್ದನ್ನೇ ಯೂಸ್ ಮಾಡಬೇಕಾ ಅಥವಾ ನಮ್ಮ ಮನೇಲಿರೋದು ಈಗಾಗಲೇ ನಾವು ಯೂಸ್ ಮಾಡ್ಕೊತ ಬಂದಿರ್ತೀವಿ ಅದನ್ನು ನಾವು ಯೂಸ್ ಮಾಡಬೇಕಂತ ಹೇಳೋದು. ನಾನು ತೋರಿಸಿದ್ದನ್ನು ನೀವು ಯೂಸ್ ಮಾಡಬೇಕಂತ ಏನಿಲ್ಲ. ನಿಮಗೆ ಯಾವುದು ಸ್ಕಿನ್ನಿಗೆ ಸೂಟ್ ಆಗುತ್ತೋ ಅದನ್ನು ನೀವು ಬಳಸಿದ್ರೆ ಒಳ್ಳೆಯದು. ನಿಮ್ಮ ಸ್ಕಿನ್ಗೆ ಇಷ್ಟು ದಿನ ನೀವು ಹಚ್ಕೊತ ಬಂದಿರ್ತೀವಿ, ಆ ಸ್ಕಿನ್ಗೆ ಅದು ನಿಮಗೆ ಚೆನ್ನಾಗಿ ಸೂಟ್ ಆಗಿರ್ತದೆ ನಿಮ್ಮ ಸ್ಕಿನ್ಗೆ, ಅದನ್ನು ನೀವು ಬಳಸ್ಕೊತ ಹೋಗ್ಬೋದು. ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಬೇಕಾದಷ್ಟು ವಿಡಿಯೋ ಹಾಕಿದ್ದೀನಿ. ಮತ್ತೆ ನನಗೆ ಸನ್ಸ್ಕ್ರೀನ್ ಲೋಷನ್ ಯಾವ್ದು ನೀವು ಬಳಸ್ತೀರಿ ಅಂತ ಹೇಳಂದು ಕೇಳ್ತಾರೆ. ನಾನು ಬಳಸುವಂಥ ಸನ್ಸ್ಕ್ರೀನ್ ಲೋಷನು ಸನ್ ಬ್ಯಾನ್ ಅಂತ ಹೇಳಂದು ಬಹಳ ವರ್ಷಗಳಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಬೇರೆ ಯಾವುದಾದ್ರೂ ಒಂದು ತೊಗೊಂಡು ನಾನು ಯೂಸ್ ಮಾಡಬೇಕು ಅಂದ್ರೆ ನನಗೆ ಮನಸ್ಸಾಗ್ತಿಲ್ಲ. ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊತ ಹೋಗ್ತಿದ್ದೀನಿ. ಸನ್ ಬ್ಯಾನ್ ಸನ್ಸ್ಕ್ರೀನ್ ಲೋಷನ್ ನೋಡಿ. ಇದು ನಮಗೆಲ್ಲೇ ವೈಟ್ ಸ್ಕಾರ್ಚ್ ಅಂತ ಬಿಡೋಂಗಿಲ್ಲ. ಇದು ಒಳ್ಳೆ ಒಂದು ನೋಡಿರಿ ಒಳ್ಳೆ ಎಲ್ಲೂ ನಮ್ಗೆ ವೈಟ್ ಅನ್ಸಂಗಿಲ್ಲ. ಎಲ್ಲ ಚೆನ್ನಾಗಿ ನಮಗೂ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಮತ್ತು ಅಷ್ಟು ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಕಾಣೋ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಸನ್ಸ್ಕ್ರೀನ್ ಲೋಷನ್ ನನಗೆ ಭಾಳ ಇಷ್ಟ ಆಗೈತಿ. ಆಮೇಲೆ ನನ್ನ ಸ್ಕಿನ್ಗೆ ಎಲ್ಲದಕ್ಕಿಂತ ಮೊದಲು ನನ್ನ ಸ್ಕಿನ್ಗೆ ಇದು ಸೂಟ್ ಆಗೈತಿ. ಹಾಗಾಗಿ ನಾನು ಇದನ್ನ
ಬಹಳ ಅಂದ್ರೆ ಈಗಾಗಲೇ 5-6 ವರ್ಷಗಳಿಂದ ಆಯ್ತು ಫ್ರೆಂಡ್ಸ್ ಈ 2 ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಬಳಸ್ತಾ ಇತ್ತು. ಒಂದು ಒಳ್ಳೆ ಚೆನ್ನಾಗಿ ಅನಿಸ್ತಿದ್ದು, ಹಾಗಾಗಿ ನಾನು ಇದನ್ನ ಯಾವುದೇ ರೀತಿ ಇದ್ರಲ್ಲಿ ಜಾಸ್ತಿ ಫ್ರೇಗ್ರೆನ್ಸ್ ಇಲ್ಲ, ಮೈಲ್ಡ್ ಆಗಿರುವಂಥ ಫ್ರೇಗ್ರೆನ್ಸ್ ಐತಿ, ಚೆನ್ನಾಗಿ ಅನಿಸ್ತೈತಿ ಹಚ್ಕೊಳಕ್ಕೆ. ನೀವು ಯೂಸ್ ಮಾಡೋರು ಮಾಡ್ಬೋದು. ಬೇಕಿದ್ರೆ ನಾನು ನಿಮ್ಗೆ ಫೋಟೋನ ಹಾಕಿರ್ತೀನಿ, ಆಮೇಲೆ ಏನೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಿಮ್ಗೆ ಹಾಕಿರ್ತೀನಿ, ಬೇಕಿದ್ರೆ ತರಿಸ್ಬೋದು. ನೋಡ್ರಿ ಇಲ್ಲಿ ನೋಡ್ರಿ, ಲಿಪ್ ಬಾಮ್, ಇದೊಂದು ಲಿಪ್ ಬಾಮು. ಇದನ್ನು ಬಹಳ ದಿನಗಳಿಂದ ನಾನು ಬಳಸ್ತಾ ಇದ್ದೀನಿ. ವಿಶ್ ಕೇರ್ ಅವರ ಒಂದು ಲಿಪ್ ಬಾಮ್ ಇದಾಗಿರ್ತೀವಿ. ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಂತ ಅಲ್ಲ, ನಾನು ಯೂಸ್ ಮಾಡುವಂಥದ್ದು ನಾನು ತೋರಿಸ್ಕೊಡ್ತೀನಿ. ಅದು ಇದೇ ನನ್ನ ಮೇಕಪ್. ಇದೇ ರೀತಿಯಾಗಿ ನಾನು ಪ್ರತಿದಿನ ನೀವು ವಿಡಿಯೋ ನೋಡ್ಬೋದು. ಇದೇ ರೀತಿಯಾಗಿ ನಾನು ಮೇಕಪ್ ಮಾಡ್ಕೊಂಡು ಆದ್ರೂ ಸ್ವಲ್ಪ ಪೌಡರ್ನ ಹಚ್ಕೊಂಡಿರ್ತೀನಿ, ಒಂದು ಸರ್ತಿ ಇಲ್ಲ ಅಂದ್ರೆ ಅದು ಇಲ್ಲ. ಇಷ್ಟೇ ನನ್ನ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಹಚ್ಕೊಂಡು ಯಾವುದೇ ರೀತಿಯಾದ್ರಿಂದ ಫೇಸ್ ಪ್ಯಾಕ್ ಹಾಕೊಂಡು, ನಾನು ಫೇಸ್ ಪ್ಯಾಕ್ ಹಾಕೊಂಡು ನನ್ನ ಸ್ಕಿನ್ ಇಷ್ಟು ಚೆನ್ನಾಗೈತಿ ನಿಜ ಆಗಬೇಕಂತಂದ್ರೆ ನೀವು ಮನೇಲಿ ಈ ಫೇಸ್ ಪ್ಯಾಕನ್ನು ನೋಡ್ಬೋದು. ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಮೊಲೇಟಿ ಪೌಡರ್ನ ನೀವು ಮನೇಲಿ ಫೇಸ್ ಪ್ಯಾಕನ್ನು ಹಾಕೊಂಡು ಒಳ್ಳೆ ಒಂದು ರಿಸಲ್ಟನ್ನು ನೀವು ಪಡ್ಕೋರಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆಗೆ ಹಂಚ್ಕೋರಿ. ನೀವು ಮನೇಲಿ ಯಾರಾದರೂ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ತೀನಿ, ಅದರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಬಂದೈತಿ ಅಂತ ಅಂದ್ರೆ, ಆಮೇಲೆ ನಾನು ಕಳಿಸುವಂಥ ಸೋಪಿಂದ ಒಳ್ಳೆ ರಿಸಲ್ಟ್ ನೀವು ಕಂಡುಕೊಂಡಿರಿ ಅಂದ್ರೆ ನಿಜ ಬೇಕಾದ್ರೆ ಭಾಳ ಚೆನ್ನಾಗಿರುವಂಥ ರಿಸಲ್ಟ್ ಕೊಡುವಂಥದ್ದು ನಾನು ಮಾಡ್ಕೊಳಿಸುವಂಥ ಒಂದು ಸೋಪು. ದಯವಿಟ್ಟು ಸೋಪನ್ನು ಯೂಸ್ ಮಾಡಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.